ನಮಸ್ಕಾರ ಎಲ್ರಿಗೂ, ನಾನು ಸೌಮ್ಯ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಗುರುವಾರ ಮಾರ್ನಿಂಗ್ ರೋಟೀನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಇಲ್ಲಿ ಸ್ಟವ್ ಮೇಲೆ ಜೀರಿಗೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಅಜ್ವಾನ, ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದು 2 ಗ್ಲಾಸ್ ಬಿಸಿನೀರು ಕುಡಿದ್ಮೇಲೆ ಈ ಕಷಾಯನ ಕುಡಿತೀನಿ. ಡೈಲಿ ಒಂದೇ ಥರನೇ ಕುಡಿಯೋಲ್ಲ, ಬೇರೆ ಬೇರೆ ಮಾಡ್ಕೊಂಡು ಕುಡಿತೀನಿ ನಾನು. ಒಂದಿನ ಸಬ್ಜಾ ಸೀಡು, ಒಂದಿನ ಜೀರಿಗೆ ನೀರು, ಹೀಗೆ ಒಂದಿನ ಶಂಖಪುಷ್ಪ ಕಷಾಯ. ಈಗ ಇವತ್ತು ಹಲಸಿನಕಾಯಿ ಬೀಜನ ಬಿಸಾಕ್ದಂಗೆ, ನಾವು ಹಣ್ಣು ತಿಂದ್ಬಿಟ್ಟು ಬೀಜಗಳನ್ನ ಬಿಸಾಕ್ತೀವಲ್ಲ, ಆದರೆ ನಾನಿಲ್ಲಿ ಬಿಸಾಕಿಲ್ಲ, ಎತ್ತಿಟ್ಕೊಂಡು ಅದನ್ನು ಸಾಂಬಾರು ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ಒಣಗಿಸ್ಕೊಂಡಿದ್ದೆ. ಅದು ನೀರಿದ್ದಾಗ ಜಾರ್ಕೊಳ್ಳುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ. ಅದನ್ನು ಚೆನ್ನಾಗಿ ಸ್ವಲ್ಪ ಒಣಗಿಸ್ಕೊಂಡ್ಮೇಲೆ ಅದು ಸಿಪ್ಪೆನೂ ಚೆನ್ನಾಗಿ ಬಿಡುತ್ತೆ. ಒಂದೇಟು ಹೊಡೆದ್ರೆ ಏನರಲ್ಲಾದರೂ ಅದು ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಸಿಪ್ಪೆ ಎಲ್ಲ ಬಿಡಿಸಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಬೇಳೆನ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈ ಬೇಳೆ ನಾವು ಊರಲ್ಲೇ ಬೆಳೆದಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಿಪ್ಪೆ ಕಾಣಿಸ್ತಾ ಇದೆ. ಅದು ಸಿಪ್ಪೆ ಸರಿಯಾಗಿ ಹೋಗಿಲ್ಲ ಮಿಷಿನ್ ಕೊಡಿಸಿದಾಗ. ಈಗ ಅದಕ್ಕೆ 1-2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಟೊಮೊಟೊ 2 ಹಾಕ್ಕೊಂಡಿದ್ದೀನಿ ಬೇಳೆ ಜೊತೆಗೆ. ಈಗ ನಾನೇನು ಹಲಸಿನಕಾಯಿ ಬೀಜನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಪೌಡ್ರು ನಾವು ಮನೇಲಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಬೇಳೆ ಸಾಂಬಾರು ಪೌಡ್ರು, ಅದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಸ್ಪೂನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿರುಗ್ಕೋತಾ ಇದ್ದೀನಿ. ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ಒಗ್ಗರಣೆ ಕಟ್ಕೊಳ್ಳೋದು ಲಾಸ್ಟಲ್ಲಿ, ಅದೆಲ್ಲ ಚೆನ್ನಾಗಿ ಬೆಂದಮೇಲೆ. ಈಗ ತುಂಬಾ ಟೇಸ್ಟ್ ಇರುತ್ತೆ. ಇದು ನಾನು ಇಡ್ಲಿಗೆ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರನ್ನ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ಕೂಗಿಸ್ಕೊಳ್ಳೋಣ, ಅಲ್ಲಿಗೆ ಸಾಂಬಾರು ರೆಡಿಯಾಗಿರುತ್ತೆ. ಸಾಂಬಾರೆಲ್ಲ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಏನಂದರೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ. ನಾನು ಕೊಕೊನಟ್ ಆಯಿಲ್ನೇ ಬಳಸೋದು. ಕೊಕೊನಟ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಒಂದು 5 ನಿಮಿಷ ಕುದಿಯೋಕ್ಕೆ ಇಡ್ತೀನಿ. ಕುದ್ದಾದ್ಮೇಲೆ ಆಫ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಇವಾಗ ಸಂಪನ್ನ ರಾತ್ರಿನೇ ರುಬ್ಬಿಟ್ಕೊಂಡಿದ್ದೆ. ಚೆನ್ನಾಗಿ ಉಪ್ಪು ಬಂದಿದೆ. ಈ ಥರ ಉಪ್ಪು ಬಂದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನಾನು ಪ್ಲೇಟ್ಗೆಲ್ಲ ಹಾಕೋತಾ ಇದ್ದೀನಿ ಸಂಪನ್ನ, ಇಡ್ಲಿ ಬೇಯಕ್ಕಿಡೋಣ ಅಂತ. ಈಗ ಇಡ್ಲಿನ ಬೇಯಕ್ಕೆ ಇಟ್ಬಿಟ್ಟು ನಾನು ಚಟ್ನಿಗೆ ರೆಡಿ ಮಾಡ್ಕೋತೀನಿ. ಈಗ ಒಂದು ಸೈಡ್ ಸಾಂಬಾರು, ಒಂದು ಸೈಡ್ ಇಡ್ಲಿಗೆ ಇಟ್ಟಿದ್ದೀನಿ. ಚಟ್ನಿಗೆ ನಾನು ತೆಂಗಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈಗ ಚಟ್ನಿನೂ ರೆಡಿ ಆಯಿತು. ಇಲ್ಲಿ ನೋಡಿ 3 ರೆಡಿಯಾಗಿದೆ, ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಎಲ್ಲ ರೆಡಿ ಮಾಡಿ ಈಗ ಹುಡುಗರಿಗೆ ರೆಡಿ ಮಾಡಿಸ್ತಾಯಿದ್ದೀನಿ. ಅವ್ರಿಗೂ ಜಡೆ ಹಾಕಿ ತಿಂಡಿ ಕೊಟ್ಟು ತಿನ್ನಿಸಿ ಅವರು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟರು. ಈಗ ನಾನು ತಿಂಡಿ ತಿಂದು ರೆಡಿಯಾಗಿ ತೋಟದ ಕಡೆ ಹೋಗಿದ್ದೀನಿ. ಇದು ನಮ್ಮದೇ ತೆಂಗಿನ ತೋಟ. ಕಾಯಿ ಚೆನ್ನಾಗಿ ಬಲ್ತಿದ್ರೆ ಕೀಳ್ಸೋಣ ಅಂದ್ಬಿಟ್ಟು ನೋಡೋಣ ಅಂತ ಹೋಗಿದ್ವಿ. ಕಾಯಿ ಏನಾದರೂ ಚೆನ್ನಾಗಿ ಬಲ್ತಿದೆಯಾ, ಕೀಳಿಸ್ಬೋದಾ ಇವಾಗ ಅಂತ ಚೆಕ್ ಮಾಡ್ಕೊಂಡು ಬರೋಣ ಅಂತ. ಹಾಗೆ ಇನ್ನೊಂದು ಕಡೆ ಇನ್ನು ಸ್ವಲ್ಪ ಮುಂದೆ ಮಾವಿನ ತೋಟ ಇದೆ, ಅಲ್ಲಿ ಒಂದು ಹಲಸಿನಣ್ಣು ಗಿಡ ಇದೆ. ಹಣ್ಣಾಗಿದ್ದರೆ ಹಲಸಿನಣ್ಣು ಕಿತ್ಕೊಬರೋಣ ಅಂದ್ಕೊಂಡು ತೋಟದ ಕಡೆ ಹೋಗಿದ್ದೆ. ಈಗ ಇಲ್ಲಿ ನಾನು ಪಲಾವ್ ಎಲೆ ಗಿಡ, ಅದು ಪಲಾವ್ ಎಲೆ ಗಿಡದಲ್ಲಿ ಎಲೆನ ಕಿತ್ಕೋತಾ ಇದ್ದೀನಿ. ಇಲ್ಲಿ ಜಾಸ್ತಿ ಕೀಳ್ತಾ ಇಲ್ಲ ನಾನು, ಏಕೆಂದರೆ ಗಿಡ ಇನ್ನೂ ಚಿಕ್ಕದು. ಅಂಗಡಿಯಿಂದನೇ ತರೋದು ಯಾವಾಗ್ಲೂ. ಅದು ಸ್ವಲ್ಪ ದೊಡ್ಡದಾಗಲಿ ಅಂತ ಜಾಸ್ತಿ ಯಾವಾಗೂ ಕಿತ್ತಿಲ್ಲ. ಇವಾಗ ಬಲ್ತಿರೋ ಎಲೆ ಇತ್ತಲ್ವ, ಅದು ಆ ಎಲೆ ಒಣಗಿ ಉದುರೋಗುತ್ತಲ್ವ, ಹಾಗಾಗಿ ಅದರಲ್ಲಿ ಸ್ವಲ್ಪ ನಾನು ಕಿತ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಮುಂದೆ ಇವಾಗ ಅಲ್ಲೋದ್ರೆ ಮಾವಿನ ತೋಟ ಇದೆ, ಅಲ್ಲೇ ಹಲಸಿನಣ್ಣು ಗಿಡ ಇದೆಯಲ್ಲ, ಅಲ್ಲೋಗಿ ಒಂದು ಸ್ವಲ್ಪ ಹಲಸಿನಣ್ಣು ಕಿತ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ಕಾಯೆಲ್ಲ ಕೆಳಗಡೆ ಬಿದ್ದೋಗಿರುತ್ತೆ, ಗಾಳಿ ಬೀಸಿದಾಗ ಬಲ್ತಿರೋದು. ಅದನ್ನು ನೋಡ್ಕೊಂಡು ಹಂಗೆ ಒಯ್ತಾ ಇದ್ದೀವಿ, ಏನಾದ್ರು ಬಿದ್ದಿದ್ರೆ ಎತ್ಕೊಳ್ಳೋಣ ಅಂತ. ಹಾಗೆ ಬಿದ್ದಿತ್ತು, 1-2 ಕಾಯಿ ಸಿಕ್ಕಿದೆ. ಈಗ ಅದು ನೋಡ್ಕೊತಾ 1 ಕಾಯಿ 2 ಕಾಯಿ ಸಿಕ್ತು, ಎತ್ಕೊಂಡು ಮಾವಿನ ತೋಟಕ್ಕೆ ಹೋದ್ವಿ. ಅಲ್ಲಿ ಮಾವಿನ ಗಿಡದಲ್ಲೂ ತುಂಬ ಚೆನ್ನಾಗಿ ಕಾಯಿಗಳನ್ನ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಗುಚ್ಚಿಯಾಗಿ ಕಾಣಿಸ್ತಾ ಇದೋ ಅದನ್ನೆಲ್ಲ ನೋಡಿಕೊಂಡು, ಇನ್ನು ಚಿಕ್ಕದಲ್ವ ಹಂಗಾಗಿ ಅದನ್ನು ಕೀಳಲಿಲ್ಲ. ಸೋತಾಪುರಿನೂ ಇನ್ನೂ ಸಣ್ಣದಿತ್ತು. ಈಗ ಹಲಸಿನ ಮರದ ಹತ್ರ ಬಂದೆ. ಅಲ್ಲೂ ಹಲಸಿನಕಾಯಿ ದಪ್ಪ ಆಗಿಲ್ಲ, ಯಾವುದನ್ನು ಬಲ್ತಿಲ್ಲ, ಹಣ್ಣಾಗೋಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇರಲಿ ಚಿಕ್ಕದಾಗೆ ಒಂದು ಕಿತ್ಕೊಳ್ಳೋಣ, ಸಾಂಬಾರು ಮಾಡೋಣ ಅದರಲ್ಲಿ ಅಂದ್ಬಿಟ್ಟು ಒಂದು ಚಿಕ್ಕದ ಕಾಯಿನೇ ಕಿತ್ಕೊಂಡು ಅದರಲ್ಲಿ ಕೊತ್ತಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡ್ಬೋದು, ಕಾಳೆಲ್ಲ ಬೇಯಿ ಹಾಕಿ, ಇಲ್ಲ ಮಸಾಲೆ ಹಾಕಿ ಮಟನ್ ಸಾಂಬಾರು ಥರ ಮಾಡ್ಬೋದು, ಅದರಲ್ಲಿ ಕಬಾಬು ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಎತ್ಕೊಂಡು ಕಾಯಿ ಸಿಕ್ಕಿದ್ದಲ್ಲ ಅದನ್ನು ತೊಗೊಂಡು ಮನೆ ಕಡೆ ಬರ್ತಾಯಿದ್ದೀನಿ. ಈಗ ಅಲ್ಲೇ ನಮ್ಮ ಫ್ಯಾಕ್ಟ್ರಿ ಇತ್ತು, ಆ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ. ಅಲ್ಲೂ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದೀವಿ, ಹೂ ಗಿಡಗಳೆಲ್ಲ. ಇದು ಫುಲ್ಲು ಕನಕಾಂಬರ ಗಿಡ.
ಹಲಸಿನಕಾಯಿ ತಂದಿದ್ನಲ್ಲ ಇಲ್ಲಿ ಅವರು ಎತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾವ್ರೆ. ಇವರು ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡೋ ಆಂಟಿ. ಅದನ್ನು ತಂದು ಇಟ್ಬಿಟ್ಟು ನಾನು ಒಳಗಡೆ ಹೋಗಿದ್ದೆ. ಆವಾಗಲೇ ಹಂಗೆ ಅಂದಿದ್ದೆ, ಕೊಟ್ಬಿಡಿ ಆಂಟಿ ಅಂತ. ನಾನು ಅಲ್ಲೇನೋ ಮಾಡೋಷ್ಟರಲ್ಲಿ ಅವರು ಎಲ್ಲ ಈ ಮೇಲ್ಭಾಗ ಎಲ್ಲ ಅದನ್ನು ಕೊತ್ತಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ತಾಯಿದ್ರು. ಅಂಟು ಜಾಸ್ತಿ ಇರುತ್ತೆ, ಬಟ್ ನಾನು ಯಾವಾಗೂ ಕಟ್ ಮಾಡಿ ಗೊತ್ತಿಲ್ಲ, ಅದಕ್ಕೆ ಅವರೇ ಕಟ್ ಮಾಡ್ತಾವ್ರೆ. ಏನೋ ಮಧ್ಯ ಎಲ್ಲ ದಿಂಡು ತೆಗಿಬೇಕಂತೆ. ನನಗೆ ಇವತ್ತು ಫಸ್ಟ್ ಗೊತ್ತಾಯಿತು ಹತ್ರದಿಂದ ನೋಡಿ. ಆ ಮಧ್ಯ ದಿಂಡು ತೆಗೆದು ಮೇಲೆ ಮಾತ್ರ ಕುಯ್ಕೋಬೇಕಂತೆ. ಇವಾಗ ನಾನು ಹೇಳಿದೆ ಕಬಾಬ್ಗೆ ಸಪ್ರೇಟು ಕಟ್ ಮಾಡಿ, ಸಣ್ಣಕ್ಕೆ ಸ್ವಲ್ಪ ಪಲ್ಯ ಥರ ಕಾಳೆಲ್ಲ ಬೇಯಕ್ಬಿಟ್ಟು ಪಲ್ಯನೂ ಮಾಡ್ಕೋಬೋದು. ಅದಕ್ಕೆ ಸಣ್ಣಗೆ ಸ್ವಲ್ಪ ಬೇಕು, ದಪ್ಪಗೆ ಸ್ವಲ್ಪ ಬೇಕು ಅಂತ ಹೇಳಿದ್ದೀನಿ. ಹಂಗೆ ಕಟ್ ಮಾಡಿಕೊಟ್ಟವ್ರೆ. ಈಗ ಅದನ್ನು ಎತ್ಕೊಬಂದಿದ್ದೀನಿ. ಊರಲ್ಲಿ ಯಾರೋ ಜೋಳ ಬೆಳೆದಿದ್ರಲ್ಲ, ಅವ್ರು ಕೊಟ್ಟಿದ್ರು ನಮಗೆ ಊರಲ್ಲಿ. ಅದನ್ನು ತೊಗೊಬಂದು ಹುಡುಗರು ಬರೋ ಅಷ್ಟರಲ್ಲಿ ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ತಾಯಿದ್ದೀನಿ. ಸ್ಕೂಲಿಂದ ಬಂದಮೇಲೆ ಏನಾದ್ರು ಕೇಳ್ತಾರಲ್ವ ತಿಂಡಿ ಬೇಕು ಅಂತ, ಅದಕ್ಕೆ ಅವ್ರು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬೇಯಿಸಿಟ್ಟಿದೆ. ಈಗ ಅವರಪ್ಪ ಅದಕ್ಕೆ ಅಚ್ಕಾರದ ಪುಡಿ, ಉಪ್ಪು ಮತ್ತು ಲೆಮನ್ನ ಹಚ್ಚಿ ಕೊಡ್ತಾಯಿದ್ದಾರೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಲೆಮನ್ನು ಉಪ್ಪು ಎಲ್ಲ ಹಾಕಿ ತಿಂದರೆ.